ಒಂದಾನೊಂದು ಕಾದಲ್ಲಿ ಒಂದು ಕಾಗೆ ಮತ್ತು ಗುಂಬಿ ಇದ್ದವು. ಅವು ಬಹಳ ಒಳ್ಳೆಯ ಗೆಳೆಯರು. ಕಾಗೆಗೆ ಮಣ್ಣಿನ ಮನೆ ಇತ್ತು, ಗುಬ್ಬಿಗೆ ಗಟ್ಟಿ ಕಲ್ಲಿನ ಮನೆ ಇತ್ತು. ಕಾಗೆ ಮತ್ತು ಗುಂಬಿ ಒಬ್ಬರನ್ನೊಬ್ಬರು ಭೇಟಿ ಮಾಡಲು ಇಷ್ಟಪಡುತ್ತಿದ್ದವು. ಅವು ಕಬಳೆಗಳನ್ನು ಹಂಚಿಕೊಳ್ಳುತ್ತಿದ್ದವು ಮತ್ತು ಹಾಡುಗಳನ್ನು ಹಾಡುತ್ತಿದ್ದವು. ಎರಡು ಗೆಳೆಯರಿಗೆ ಜೀವನ ಚೆನ್ನಾಗಿತ್ತು. ಒಂದು ದಿನ ಕಪ್ಪು ಮೋಡಗಳು ಆಕಾಶವನ್ನು ತುಂಬಿದವು. ಮಗಳ ಮೂಲಕ ಏನು ಕಲಿಸಿತು ಕುಕ್ಕ ಬೆಳಗಾಲ್ವೆ ಒಂದಾಯಿತು. ಮಳೆ ಸುರಿಯಿತು, ಭಾರಿ ಮತ್ತು ನಿರಂತರವಾಗಿ. ಕಾಗೆಯ ಮಣ್ಣಿನ ಮನೆ ಕರಗಲು ಪ್ರಾರಂಭಿಸಿತು. ಶೀಘ್ರದಲ್ಲೇ ಇಡೀ ಮನೆ ಕೊಚ್ಚಿ ಹೋಯಿತು. ಬಟ್ ಕಾಗೆ ನೆನೆದು ಮನೆ ಇಲ್ಲದೆ ಉಳಿಯಿತು. ಅದು ಚಳಿಯಲ್ಲಿ ನಡುಗಿತು. ಅದಕ್ಕೆ ಆಶ್ರಯ ಬೇಕಿತ್ತು ಮತ್ತು ಬೆಂಗ್. ತನ್ನ ಗೆಳೆಯನ ಬಗ್ಗೆ ಯೋಚಿಸುತ್ತಾ ಕಾಗೆ ಗುಬ್ಬಿಯ ಕಲ್ಲಿನ ಮನೆಯ ಕಡೆಗೆ ಹಾರಿ ಹೋಯಿತು. ಗುಂಬಿ ತನಗೆ ಸಹಾಯ ಮಾಡುತ್ತದೆ ಎಂದು ಅದು ಭಾವಿಸಿತು. ಗುಬ್ಬಿ ತನ್ನ ಮನೆಯ ಬಾಗಿಲಲ್ಲಿ ಕಾಗೆಯನ್ನು ನೋಡಿ ಆಶ್ಚರ್ಯಚಕಿತವಾಯಿತು. ಅದು ತುಂಬಾ ದೊಂಕಿತವಾಗಿ ಕಾಣುತ್ತಿದ್ದಿತ್ತು. ಕಾಗೆ ತನ್ನ ಮನೆಗೆ ಏನಾಯಿತು ಎಂದು ವಿವರಿಸಿತು. ಆಯ್ತು ಕಾಗೆ, ಗುಂಬಿ ಹೇಳಿತು, ನೀನು ನನ್ನ ಜೊತೆ ಇರಬಹುದು, ನೀನು ಅರ್ಥದಲ್ಲಿ ಮಲಗಬಹುದು. ಕಾಗೆ ಕೌತ ಜೊಮಿತೆ ಹೊಂದಿತ್ತು. ಅದು ಅರ್ಥಕ್ಕೆ ಹೊರತು ಅದು ಚಿಕ್ಕದಾಗಿತ್ತು, ಆದರೆ ಒಣಗಿದ ಮತ್ತು ಬೆಚ್ಚಗಾತು. ಗುಂಬಿ ಚಳಿಗಾಲಕ್ಕಾಗಿ ಧಾನ್ಯಗಳನ್ನು ಅಲ್ಲಿ ಸಂಗ್ರಹಿಸಿತ್ತು. ಆ ರಾತ್ರಿ ಕಾಗೆಗೆ ಹಸಿವಾಯಿತು. ಅದು ಗುಬ್ಬಿಯ ಸಂಗ್ರಹಿಸಿದ ಧಾನ್ಯಗಳನ್ನು ನೋಡಿತು. ವಿರೋಧಿಸಲು ಸಾಧ್ಯವಾಗದೆ ಅದು ಅವೆಲ್ಲವನ್ನೂ ತಿಂದು ಬಿಟ್ಟಿತು. ಮರುದಿನ ಬೆಳಿಗ್ಗೆ ಗುಬ್ಬಿ ತಂದ ಧಾನ್ಯಗಳು ಕಾಣೆಯಾಗಿರುವುದನ್ನು ಕಂಡುಹಿಡಿದಿತು. ಅದು ತುಂಬಾ ಕೋಪಗೊಂಡಿತು. ಅದು ಕಾಗೆಗೆ ಪಾಪ ಕಲಿಸಲು ನಿರ್ಧರಿಸಿತು. ಪ್ರಿಯ ಕಾಗೆ, ಗುಬ್ಬಿ ಹೇಳಿತು, ನಾಳೆ ನನ್ನ ಹುಟ್ಟುಹಬ್ಬ. ನಾನು ಪಾರ್ಟಿ ಮಾಡುತ್ತಿದ್ದೇನೆ, ದಯವಿಟ್ಟು ಬಾ. ಕಾಗೆ ಉತ್ಸುಕವಾಯಿತು. ಅದು ಪಾರ್ಟಿಗೆ ಬಂದಿತು ಮತ್ತು ದೊಡ್ಡ ಕೇಕ್ ಅನ್ನು ನೋಡಿತು. ಗುಬ್ಬಿ ಹೇಳಿತು, ಆ ಕೇಕ್ ಅನ್ನು ವಿಶೇಷ ಒಲೆಯಲ್ಲಿ ಬೇಯಿಸಬೇಕು. ನೆನ್ನು ಅದರೊಳಗೆ ಹೋಗಬೇಕು. ಕಾಗೆ ಮೂರ್ಖತನದಿಂದ ಉಲ್ಗೆ ಹಾರಿತು. ಅದು ಒಲೆಯಾಗಿರಲಿಲ್ಲ, ಆದರೆ ಬೂದಿ ತುಂಬಿದ ಚಿಮ್ಮೆ. ಕಾಗೆ ಕಪ್ಪು ಬೂದಿಯಿಂದ ಮುಚ್ಚಿ ಹೊರಬಂದಿತು. ಅದರ ಗರಿಗಳು ಕಪ್ಪು ಬಂಕಕ್ಕೆ ತಿರುಗಿದವು. ಕಾಗೆಗೆ ಪಾಪ ಕಲಿತು ಹೋಯಿತು. ಮತ್ತು ಹಂಗೆ ನನ್ನ ಗೆಳೆಯರೇ ಸಹ ಬನ್ನು.